ಇದೇನು ಇವ್ರು ಬೆಳಗ್ಗೆ ಬೆಳಗ್ಗೆನೇ ಏನು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಇವತ್ತು ನಮ್ಮ ಸ್ವಾಮೀರು ಬಂದಿದ್ದಾರೆ, ದೇವ್ರನ್ನ ಹಿಂದಕ್ಕೆ ಕಳಿಸ್ಬೇಕು, ಹಾಗಾಗಿ ಅಡುಗೆ ಮಾಡ್ತಾಯಿದ್ದಾರೆ. ಆ್ಯಂಡ್ ಈ ಹುಡ್ಗ ನೋಡ್ರಿ, ಈ ಹುಡ್ಗ ಹೆಂಗೆ ಏನು ಚಂದ ಕೆಲಸ ಮಾಡ್ತೈತಿ. ಸೊ ವೆಲ್ಕಮ್ ಟು ರೇನು ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ಫುಲ್ ಕೆಲಸ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಆ್ಯಂಡ್ ಹಾಗೆಯೇ ಇವತ್ತು ಏನೇನು ಮಾಡ್ತಾರೆ ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇವತ್ತು ನಮ್ಮ ಆಂಟಿ ಹಾಗೆ ನಮ್ಮ ಅಕ್ಕ ಈ ಥರ ಎಲ್ಲರೂ ಬರೋರಿದ್ದಾರೆ ಪೂಜೆಗೆ. ಆ್ಯಂಡ್ ಅವರೂ ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಆ್ಯಂಡ್ ಇವತ್ತು ಏನೇನು ಮಾಡ್ತೀನಿ ಅಂತ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಹಾಯ್ ಸೌಮ್ಯರೇ, ಹಾಯ್ ಮಾಡಿ ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಎಲ್ರಿಗೂ ನಮಸ್ಕಾರ. ಈಗ ಬೇಳೆ ಸಾಂಬಾರಿಗೇನೋ ಇಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಏನೋ ಕಟ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಇವಾಗ ಏನು ಮಾಡ್ತಾರೋ ನೋಡಬೇಕು. ಆ್ಯಂಡ್ ಹಾಗೆಯೇ ಗ್ರಾಸರೀಸ್ ಎಲ್ಲ ತೊಗೊಂಬಂದು ಇಲ್ಲಿ ಇಟ್ಟಿದ್ದಾನೆ ನನ್ನ ತಮ್ಮ. ಅದು ಝೂಮ್ ಆಗ್ತಿಲ್ಲ. ಓಕೆ, ನೆಕ್ಸ್ಟು ಇಲ್ಲಿ ಏನೇನು ರುಬ್ಬಿ 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 ಇಡ್ತಾ ಇದ್ದಾರೆ. ಏನು ಮಮ್ಮಿ? ಇದೇನು ಸಾಂಬಾರ್ಗಾ? ಸಾಂಬಾರಲ್ಲಿ ಬೇಯ್ತಿದೆ, ಹಾಗೆ ಒಗ್ಗರಣೆ ರೆಡಿ ಆಗ್ತಿದೆ. ಏನೇನೋ ಮಸಾಲ ಹಾಕ್ತಾ ಇದ್ದಾರೆ ಗೈಸ್. ಈಗ ಅದಕ್ಕೆ ಒಗ್ಗರಣೆ ಮಿಕ್ಸ್ ಮಾಡಿಬಿಟ್ರೆ ಸಾಂಬಾರು ರೆಡಿ. ತರಕಾರಿ ಸಾಂಬಾರು ಅಲ್ಲ ಮಮ್ಮಿ? ಅದೇಂತ ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಗೈಸ್. ತರಕಾರಿ ಎಲ್ಲ ಬೆಂದಿದೆ, ಹಾಗೆ ಈಗ ಮಸಾಲ ಕೂಡ ಹಾಕ್ತಾ ಇದ್ದಾರೆ. ಇದಾದಮೇಲೆ ಪಲ್ಯ ಕೂಡ ರೆಡಿ ಆಗುತ್ತೆ, ಹಾಗೆ ಅರಿಶಿನೂ ಹಾಕ್ತಾ ಇದ್ದಾರೆ. ಸೊ ಸಾಂಬಾರೀಗ ಫುಲ್ ರೆಡಿ ಆಗಿದೆ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅಲ್ಲ ಗೈಸ್, ಜಾಸ್ತಿ ಖಾರದ ಪುಡಿ. ಹಾಂ, ಏನಾಯಿತು? ಇವಾಗ ಇವರು ಪಾಯಸಕ್ಕೆ ಇಟ್ಟಿದ್ದಾರೆ. ಸಬ್ಬಕ್ಕಿ ಅಲ್ಲಮ್ಮ, ಸಬ್ಬಕ್ಕಿ ಪಾಯಸಕ್ಕೆ ಇಟ್ಟಿದ್ದಾರೆ ಗೈಸ್. ಹಾಗೆ ಇವಾಗ ಶಾವಿಗೆ ಹಾಕಿದ್ರು. ಹಾಲು ಮತ್ತು ಬಾದಾಮ್ ಪೌಡರ್ ಮಿಕ್ಸ್ ಮಾಡಿರೋದು. ಪಾಯಸ ರೆಡಿ. ಸಬ್ಬಕ್ಕಿ ಪಾಯಸ. ರೈಸ್ ಕೂಡ ರೆಡಿಯಾಗಿದೆ. ಹಾಯ್ ಆಂಟಿ. ಹಾಯ್. ಸೊ ಈಗ ಇವರು ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರಸಾದಕ್ಕಲ್ಲ ಮಮ್ಮಿ? ಸೊ ಇವರು ಪ್ರಸಾದನ ಮಿಕ್ಸ್ ಮಾಡ್ತಾ ಇದ್ದಾರೆ. ಇವರು ಫ್ರೂಟ್ಸ್ ಇನ್ನೂ ಕಟ್ ಮಾಡೋದು ಮುಗಿಸಿಲ್ಲ. ರೆಡಿ ಆಯ್ತಾ? ಇವ್ರು ಮಾಡಿರೋ ಪ್ರಸಾದ ಕೂಡ ರೆಡಿ ಆಗಿದೆ. ಈಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಗಾಯ್ಸ್ ಇವಾಗ ಮನೇಲೆಲ್ಲ ಮುಗೀತು. ಈಗ ನಾವು ನಮ್ಮೂರಲ್ಲಿ ಹಬ್ಬ ಇದೆ, ಅವಾಗ ಅಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ. ಸೊ ಇವಾಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ.
ಹೋಗೋಣ ಬನ್ನಿ. ನಮ್ಮ ಆಂಟಿ ಕೂಡ ರೆಡಿ ಆಗ್ತಾ ಇದ್ದಾರೆ ಇವಾಗ. ಮಿಸ್ ಯೂನಿವರ್ಸ್ ಅಲ್ಲೇನ್ರಿ, ಹೇಗೆ ರೆಡಿ ಮಾಡಿದ್ದೀನಿ ನಮ್ಮ ಆಂಟಿನ ಅಲ್ಲ. ಸೊ ಇಲ್ಲಿ ಇವಾಗ ಗೇಮ್ಸ್ ಆಡಕ್ಕಂತೇಳಿ ಬಂದಿದ್ದೀವಿ. ಸೊ ನನ್ನ ತಂಗಿರು ಕೂಡ ಜಾಯಿನ್ ಆದರೂ ಈಗ ಜಾತ್ರೆ ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆಯೇ ತುಂಬ ಕ್ರೌಡ್ ಇರೋದ್ರಿಂದ ಸಾಂಗ್ ತುಂಬ ಜೋರಾಗಿ ಪ್ಲೇ ಆಗ್ತಿದೆ. ಹಾಗಾಗಿ ನಾನು ಇದನ್ನು ಮ್ಯೂಟ್ ಮಾಡಿ ಹಾಗೆ ಈಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಯಾರು ಕೂಡ ಏನು ಅನ್ಕೋಬೇಡಿ, ಜಸ್ಟ್ ಎಂಜಾಯ್ ದ ವಿಡಿಯೋ ಗಾಯ್ಸ್. Hi guys. Hi guys. Welcome to Renu YouTube channel. तू समझा? हाँ नहीं तू समझा नहीं. ಗೈಸ್, ಇನ್ನೊಂದೇನು ವಿಷಯ ಅಂತಂದರೆ ಪ್ರತಿಯೊಂದು ಜಾತ್ರೆಯಲ್ಲೂ ಕೂಡ ನೀವು ಈ ಥರದವ್ರನ್ನ ನೋಡ್ತೀರಾ. ಆ್ಯಂಡ್ ಅವ್ರ ಹತ್ರ ಕೂಡ ತುಂಬ ಜನ ಸೇರ್ಕೊಂಡಿರ್ತಾರೆ ಟ್ಯಾಟೂಸ್ನ ಹಾಕಿಸ್ಕೊಳ್ಳೋಕ್ಕೆ. ದಯವಿಟ್ಟು ಈ ಕೆಲಸನ ಮಾಡಬೇಡಿ, ಯಾಕಂದರೆ ಅದರಿಂದ ತುಂಬ ಹಾರ್ಮ್ಫುಲ್ ಡಿಸೀಸ್ ಆ್ಯಂಡ್ ಎಂತೆಂಥ ವೈರಸ್ಗಳು ಹರಡೋ ಚಾನ್ಸಸ್ ಎಷ್ಟು ಇದೆ. ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ? ಪದೇ ಹೋಗ್ತೀರಾ ಮತ್ತು ಅದೇ ಥರ ಟ್ಯಾಟೂಸ್ ಹಾಕಿಸ್ಕೋತೀರಾ. ನಿಮಗೆ ಅಷ್ಟು ಟ್ಯಾಟೂಸ್ ಹಾಕಿಸ್ಕೋಬೇಕಂದ್ರೆ ಒಳ್ಳೆ ಟ್ಯಾಟೂ ಆರ್ಟಿಸ್ಟ್ಗಳಿದ್ದಾರೆ. 50-100 ರೂಪಾಯಿಗೆಲ್ಲ ಟ್ಯಾಟೂ ಹಾಕಿಬಿಡ್ತಾರೆ ಅಂತೇಳಿ ಹೋಗಿ ಹಾಕಿಸ್ಕೋತೀರಾ. ಆ್ಯಂಡ್ ಅದರಿಂದ ಬರೋ ನಿಮಗೆ ಒಂದೊಂದು ಕಾಯಿಲೆನೂ ಕೂಡ ಲೈಫ್ ಟೈಮೇ ಇರುತ್ತೆ ಗೈಸ್. ಹಾಗಾಗಿ ಯಾರು ಹಾಕಿಸ್ಕೋಬೇಡಿ, ತುಂಬ ಹುಷಾರಾಗಿರಿ. ನಿಮ್ಮ ಲೈಫಿಗೆ ನೀವೇ ಜವಾಬ್ದಾರರು. ಆ್ಯಂಡ್ ಒನ್ ಟೈಮ್ ಡಿಸೀಸ್ ಬಂತು ಅಂದರೆ ವಾಸಿ ಆಗೋ ಡಿಸೀಸ್ ಆದರೆ ಹೋಗಿಬಿಡುತ್ತೆ. ವಾಸಿ ಆಗದೇ ಇರೋದಾದರೆ ಏನು ಮಾಡ್ತೀರಾ? ಹೋಯ್ತಾ ನಿಮ್ಮ ಲೈಫು? ಸೊ ದಯವಿಟ್ಟು ಯಾರು ಹಾಕಿಸ್ಕೋಬೇಡಿ. ಹಾಗೆಯೇ ಹಾಕಿಸ್ಕೊಳ್ಳೋರಿಗೂ ಕೂಡ ನೀವು ಅವಕಾಶ ಮಾಡಿಕೊಡ್ಬೇಡಿ. ಆ್ಯಂಡ್ ಬಿ ಸೇಫ್ ಗೈಸ್. ಸೊ ಗಾಯ್ಸ್, ಹಬ್ಬ ಅಲ್ವಾ, ಸೊ ಊಟಕ್ಕೆ ಬಂದಿದ್ದೀವಿ ಇವಾಗ. ಆಂಟಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಈಗ ಮನೆಗೆ ಹೋಗ್ತಿದ್ದೀವಿ. ಫುಲ್ ಫೇಮಸ್ ಮಾಡ್ತೀನಿ ಆಂಟಿ ನಿಮ್ಮನ್ನು. ನಿನ್ನೆ 7:30 ಆಗಿಬಿಟ್ಟಿತ್ತು ಗೈಸ್. ಆಲ್ರೆಡಿ ಎಲ್ಲ ಮುಗಿಯೋಷ್ಟೊತ್ತಿಗೆ, ಬಟ್ ಆ ಪೂಜೆ ಮುಗಿಯೋಷ್ಟೊತ್ತಿಗೆ 7:30 ಆಗೋಗ್ಬಿಟ್ಟಿತ್ತು. ಬಟ್ ನಮ್ಮೂರಲ್ಲಿ ಎಕ್ಸಿಬಿಷನ್ ಇರೋದ್ರಿಂದ ನಾವು ಹೋಗ್ಬೇಕಾಯ್ತು. ಹಾಗಾಗಿ ಅಮ್ಮ 7:30 ಮೇಲೆ ಜನ ಬಂದರು ಊಟಕ್ಕೆ ಅಂತೇಳಿ ಅವರಿಗೆಲ್ಲ ಪಾಪ ಬಡಿಸಿ ಅಡುಗೆ ಕೂಡ ಅವರೇ ಮಾಡಿ ಪಾಪ ಎಲ್ಲದನ್ನು ಅವ್ರ ಮೇಲೇ ಬಿಟ್ಟು ಹೋಗ್ಬಿಟ್ಟೆ ನಾನಂತೂ. ಇವಾಗ ಸ್ವಲ್ಪ ಕ್ಲೀನ್ ಮಾಡೋ ಜವಾಬ್ದಾರಿ ನಂದು. ಅದನ್ನು ಮಾಡಿಲ್ಲ ಅಂದ್ಕೊಳ್ಳಿ, ನಾನು ಅಮ್ಮ ಅಂದ್ಬಿಡ್ತಾನೆ ಆಮೇಲೆ, ಅಷ್ಟೇ ನನ್ನ ಕತೆ. ಸೊ ಇವಾಗ ಕ್ಲೀನ್ ಮಾಡ್ಕೊಂಡು ನೈಟ್ ಗೇಮ್ಸ್ ಎಲ್ಲ ಆಡಿಕೊಂಡು 11-12 ಈ ಥರ ಆಗೋಗ್ಬಿಟ್ಟಿತ್ತು ಗೈಸ್. ಹಾಗಾಗಿ ನಾನು ಮನೆಗೆ ಬರೋಕ್ಕಾಗಲಿಲ್ಲ. ಅಲ್ಲೇ ನಮ್ಮ ಚಿಕ್ಕಪ್ಪನ ಮನೆ ಇರೋದ್ರಿಂದ ನಾನು ಅಲ್ಲೇ ಹೋಗಿ ಸ್ಟೇ ಆದ್ವಿ. ಆ್ಯಂಡ್ ಮಾರ್ನಿಂಗ್ ಚಿಕ್ಕಪ್ಪನೇ ಕರ್ಕೊಂಬಂದು ಬಿಟ್ಟೋದ್ರು. ಸೊ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ನಿಮ್ಮೆಲ್ಲರ ಹತ್ರನೂ ನಾನು ಕೇಳ್ಕೊತೀನಿ. ಹಾಗೆಯೇ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಗೈಸ್. ಬಾಯ್.